ಇವ್ ನೋಡ್ರಿ ಪಕ್ಷಿ ಎಲ್ಲ ತಿಂದು ಒಗ್ದಾವಿಲ್ರಿ ಇದು ಎಷ್ಟು ದಿನ ಆಗೈತೆ ಬಿದ್ದು ಇದಕ್ಕೊಂದ್ ಸ್ವಲ್ಪ ಹುಳ ಅದ ನೋಡ್ರಿ. ಇಲ್ಲ ಹುಳ ಆತೇವ ನೋಡ್ರಿ. ಇದ ಆರ್ಗ್ಯಾನಿಕ್. ಕಳೆಯಾಕತೈತಿ, ಕೊಳೆಯಾಕತ್ತಿಲ್ಲ. ಹೌದು, ಇದ ಆರ್ಗ್ಯಾನಿಕ್. ಈಗ ರೈತಾಪಿ ಅಂದ್ರ ಕಷ್ಟ, ರೈತಾಪಿ ಅಂದ್ರ ಲಾಸ್. ಏನೂ ಇಲ್ಲ, ಬರೀ ಕಷ್ಟ ಪಡೋದು, ಬಿಸ್ಲಾಗ್ ನಿಂದ್ರುದು, ನಮ್ ಬಣ್ಣ ಕಳ್ಕೊಳೋದು, ಎಲ್ಲಾ ನಮ್ ರೊಕ್ಕ ಕಳ್ಕೊಳೋದು. ಯಾಕಿಲ್ಲ ಅಂತ ನಾವ್ ಯಾಕಿಲ್ಲ ಅನ್ನೋದು ನಾವ್ ಹೇಳ್ಬೇಕು, ನಾವ್ ಮಾಡ್ಬೇಕು ಅದನ್ನ. ಇಲ್ಲೆಲ್ಲ ಮೈನಿಂಗ್ ಮಾಡಿದವ್ರು ಸಾಕಷ್ಟು ದುಡ್ಡು ತಗೊಂಡ್ ಹೋಗ್ಯಾರ್ರಿ ಅವ್ರು. ಏನಕ್ಕೆ ಮೈನಿಂಗ್ ಮಾಡಿದ್ದು? ಇದ್ರಲ್ಲಿ ಮ್ಯಾಗ್ನೀಷಿಯಂ ಐತ್ರಿ. ಇದು ಸ್ವಲ್ಪ ಜಾಸ್ತಿ ಮೈನಿಂಗ್ ಮಾಡಿದ ಕಡೆ ಡೆವಲಪ್ಮೆಂಟ್ ಆಗಿಲ್ಲ, ಸರಿಯಾಗಿ ಆಗಿಲ್ಲ. ಮೇಡಮ್ ನಿಮ್ಮನ್ನ ನೋಡಿದ್ರೆ ಒಂಥರ ಬಂಗಾರದ ಮನುಷ್ಯ ರಾಜ್ಕುಮಾರ್ ನೋಡ್ದಂಗ ಆಗತ್ತೆ, ಲೇಡಿ ರಾಜ್ಕುಮಾರ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಅದೇ ಐತಲ್ರಿ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ. ನುಗ್ಗಿಕಾಯಿ ಎಲ್ಲ ಇದನ್ನ ನಾನು ಹರಿಯಲ್ಲ, ಅದನ್ನ ಬೀಜ ಎಲ್ಲ ತಕೊಂಡ್ಬಿಡ್ತೀವಿ ನಾವು. ನೋಡಿ ಸ್ನೇಹಿತರೆ, ಅಲ್ಲಿ ನುಗ್ಗಿಕಾಯಿ ಕಾಣ್ತಾ ಇದೆ ನಿಮ್ಗೆ. 1 kg ಬರ್ಬೋದು ನೋಡ್ರಿ. 1 kg 2,000 ರೂಪಾಯಿ ದುಡ್ಡು. 2,000 ಕೆಜಿಗೆ 2,000 ರೂಪಾಯಿ ನುಗ್ಗೆಕಾಯಿ ಬೀಜ. ಅವ್ರು ಮಾರ್ಕೋತಾರ್ರಿ, ಅವ್ರ ಪ್ರೊಸೆಸಿಂಗ್ ಎಲ್ಲ ಮಾಡ್ಕೊಂಡ್ರಿ 2,500 ಹಂಗ ಮಾರ್ಕೋತಾರ್ರಿ ಅವ್ರು. ಸೂಪರ್. ಈಗ ಕಾಯಿ ಹರಿದ್ರೆ 100-200 ರೂಪಾಯಿ ಸಿಗಲ್ಲ ಒಂದ್ ಗಿಡಕ್ಕೆ. ಇದು ಇಷ್ಟು ಕಾಯಿ ಹರಿದ್ರೆ ಏನ್ ಬರ್ತ್ರಿ? 200 ರೂಪಾಯಿ ಸಿಗಲ್ಲ. 200 ರೂಪಾಯಿ ಸಿಗ್ಲಾರ್ದೆ 2,000 ರೂಪಾಯಿ ಮಾಡ್ತೀವಿ. ಅದಕ್ಕ ರೀ ಟ್ರೈನಿಂಗ್ಸ್ ನಾವು ಅಲ್ಲೆಲ್ಲ ಟ್ರೈನಿಂಗ್ ಮಾಡಕ್ಕೆ ಸೆಂಟರ್ ಮಾಡೇವಿ. ಈಗ ಕೆಲವೊಂದು ರೈತರು ಎಲ್ಲಾರು ಕೂಡ್ಕೊಂಡು ಡಿಸ್ಕಷನ್ ಮಾಡ್ತೀವಲ್ಲ, ರೈತರನ್ನ ಕೂಡಿಸಿದಾಗ ಇಲ್ಲೆಲ್ಲ ನಮ್ ಜೇನು ಕೃಷಿ ನೋಡಕ್ ಬಂದ್ರ ಅಂತಿಕೋರಿ, ಬೇರೆ ಬೇರೆ ಇಲಾಖೆಯವ್ರು ಬಂದು ಅದನ್ನೆಲ್ಲ ಟ್ರೈನ್ ಅಪ್ ಮಾಡೋಗ್ತಾರ. ಅವಾಗ ನಾವ್ ನಮ್ ಸಜೆಷನ್ ಅವ್ರಿಗೆ ಕೊಡೋದಲ್ಲ, ಒಂದು 10 to 20 minutes ಅಲ್ಲಿ ಸ್ಪೆಂಡ್ ಮಾಡಿದ್ರ, ಅಥವಾ ನಮ್ದು ಇಲ್ಲಿದೆಲ್ಲ ನೋಡ್ಕೊಂಡು ಹೋದ್ರಂದ್ರೆ ಅವ್ರಿಗೂ ಈಸಿ ಗೋಯಿಂಗ್ ಇರ್ತೈತಿ. ಈಗ ರೈತಾಪಿ ಅಂದ್ರೆ ಕಷ್ಟ, ರೈತಾಪಿ ಅಂದ್ರೆ ಲಾಸ್. ಏನೂ ಇಲ್ಲ, ಬರೀ ಕಷ್ಟ ಪಡೋದು, ಬಿಸ್ಲಾಗ್ ನಿಂದ್ರುದು, ನಮ್ ಬಣ್ಣ ಕಳ್ಕೊಳೋದು, ಎಲ್ಲಾ ನಮ್ ರೊಕ್ಕ ಕಳ್ಕೊಳೋದು. ಯಾಕಿಲ್ಲ ಅಂತ ನಾವ್ ಯಾಕಿಲ್ಲ ಅನ್ನೋದು ನಾವ್ ಹೇಳ್ಬೇಕು, ನಾವ್ ಮಾಡ್ಬೇಕು ಅದನ್ನ. 200 ರೂಪಾಯಿ ತೆಗಿಯೋ ಲಾಭದಲ್ಲಿ 2,000 ರೂಪಾಯಿ ಬರ್ತದೆ. ಮತ್ತೆ ಏನ್ ಮಾಡ್ತೀನ್ರಿ, ಇದನ್ನ ಏನ್ ಮಾಡ್ತೀನಿ ಗೊತ್ತೇನ್ರಿ? ಇದೆಲ್ಲ ಹಾರ್ವೆಸ್ಟ್ ಮಾಡ್ತೀನಲ್ರಿ, ಇದು ಆಮ್ಯಾಗ್ರಿ ಇದೆಲ್ಲ ತಪ್ಲ ನಾವು ಕುರಿಗೆ ಹಾಕ್ರಿ, ಆಕಳ ಮೇಯ್ಸ್ರಿ, ದನಕ್ಕೆ ಹಾಕ್ರಿ, ಎಲ್ಲ ಮಾಡ್ರಿ. ನೀವು ಎಲ್ಲ ಮಾಡಿ ಇಲ್ಲಿ ನೋಡ್ರಿ, ತೆಳಗ್ ಬಿದ್ದೈತ್ಲಾ ಮಣ್ಣು ಹೆಂಗೈತಿ ನೋಡ್ರಿ, ಇದು ಎಷ್ಟು ಫಲವತ್ತತೆ ಇರುತ್ತೆ. ಬೇಡಿಕೆ. ಈಗ ನಾವು ಇದನ್ನೆಲ್ಲ ಮನ್ಯಾಗ ಮಾಡ್ಕೊಂಡು ತಪ್ಲ ಗಿಪ್ಲ ಎಲ್ಲ ನಾವು ಕಾಯಿಪಲ್ಲೆ ಮಾಡ್ಕೋತೀವಿ. ನಾವ್ ಏನ್ ಬೇಕಂದ್ರೆ ಮಾಡ್ಕೋಬಹುದು. ಇದನ್ನ ನುಗ್ಗಿಕಾಯಿ ಬಳಸ್ಕೋತೀವಿ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ನಾವು ತಿನ್ಬೇಕು. ತಪ್ಲ ಎಳಿ ತಪ್ಲ ಸಿಟಿಲಿ ಇದನ್ನೇ ಮಾರ್ತಾರ್ರಿ, ನಾವು ಮಾರಲ್ಲ. ಇದನ್ನ ಮಿರಿಂಗ ಪೌಡರ್ ಮಾಡ್ಕೋಬಹುದು ನಾವು ಮುಂದೆ. ಬಹಳಷ್ಟು ನಾವು ರೈತರು ಒಗ್ಗಡಿಸ್ಕೊಂಡು ಹೋದ್ವಿ 4 ಮಂದಿ, ಒಂದ್ 20 ಎಕರೆ ಪೂರಾ ನುಗ್ಗಿಕಾಯಿ ಗಿಡನ ಹಾಕೋದು. ತಪ್ಲ ಅಷ್ಟ ತಗೊಂಡು ಮಿರಿಂಗ ಪೌಡರ್ ಮಾಡಿದ್ರೆ, ಮಿರಿಂಗ ಪೌಡರ್ ಇದು ಎಷ್ಟೈತಿ ನೋಡ್ರಿ, ನೀವು ರೇಟ್ ಏನೈತಿ ನೋಡ್ರಿ, ತೆಗೆದು ನೋಡ್ರಿ ಎಷ್ಟೈತಿ, ಇಷ್ಟು ಗ್ರಾಮಿಗೆ ಎಷ್ಟೈತಿ ಅಂತ ನೋಡ್ರಿ. ಈಗ ನೋಡ್ರಿ, ಯಾವುದೇ ಇಂಡಸ್ಟ್ರಿ ಇರ್ಲಿ, ಏನೇ ಇರ್ಲಿ, ರೈತಾಪಿ ಪ್ರಾಡಕ್ಟ್ ಇಂದ ಇಂಡಸ್ಟ್ರಿ ನಿಂತಾವ್ ಎಲ್ಲಾ ಕಡೆ. ಯಾವ ಇಂಡಸ್ಟ್ರಿ ನೀವು ಬೇಕಾದ ಕಡೆ ಹೋಗ್ರಿ, ಬರೋದು ಅದಕ್ಕೆ ಬೈ ಪ್ರಾಡಕ್ಟ್ ಎಲ್ಲಿಂದ ಬರ್ತಾ? ರೈತರ ಕಡೆ, ಕೃಷಿಯಿಂದನ ಬರ್ತಾ. ಕೃಷಿಗೆ ಒತ್ತು ಕೊಡಲ್ಲ ಯಾರು. ಇವತ್ತು ಒಂದು ಫೇಸ್ ವಾಶ್ ತಗೋಬೇಕು ಅಂತಂದ್ರೆ ಅಲೋವೆರಾ ಕೃಷಿ ಇಲ್ರಿ. ನೀವು ಯಾವ್ದಾರ ನೀವು ಪಿನ್ ಟು ಪಿನ್ ಹೋಗ್ರಿ, ಪ್ರತಿಯೊಂದು ಬರೋದು ಭೂಮಿ ತಾಯಿಯಿಂದನ ಭೂಮಿಯಿಂದ. ನೀವು ಸ್ಟೀಲ್ಗೆ ಹೋಗ್ತೀರಾ, ಎಲ್ಲಿಂದ ಬರ್ತೀರಿ? ಅದು ಅದೇ ಮಣ್ಣಿಂದ ಬರ್ತಾ. ತಿನ್ನೋದು ಅದು ಮಣ್ಣಿಂದ ಬರ್ತಾ. ನಾಳೆ ನಾವು ಹೋಗೋದು ಕೂಡ ಮಣ್ಣಾಗ ಹೋಗ್ತೀವಿ. ಈ ಮಣ್ಣಿಗೆ ಈಗಿನ ಜನ್ರೇಷನ್ ಅವ್ರು ಬೆಲೆ ಕೊಡಲ್ಲ. ಆ ಬೆಲೆ ನಾವು ತೋರಿಸ್ಕೊಡ್ಬೇಕು. ಆ ಮಣ್ಣು ಉಳಿಸ್ಕೋಬೇಕು ನಾವು. ಫಸ್ಟ್ ಜೇನು ಉಳಿಸ್ಕೋಬೇಕು. ಫಸ್ಟ್ ಮೇನ್ ನಾವು ಜೇನು ಉಳಿಸ್ಕೋಬೇಕು. ಜೇನಿಲ್ಲ ಅಂದ್ರೆ ಮನುಷ್ಯರು ಇರಾಕ್ ಸಾಧ್ಯನೇ ಇಲ್ಲ. ಪಾಲಿನೇಷನ್ ಆಗಲ್ಲ, ಪರಾಗಸ್ಪರ್ಶ ಕ್ರಿಯೆ ಆಗಲಿಲ್ಲ ಅಂತಂದ್ರೆ, ಈಗ ನಾವು ಇದು ಅದೀವಿ, ನಾವು ಹ್ಯೂಮನ್ ಬೀಯಿಂಗ್ಸ್, ನಮ್ಮ ಹತ್ರ ರೀಪ್ರೊಡಕ್ಷನ್ ಇರಲಿಲ್ಲ ಅಂತಂದ್ರೆ ನಮ್ದು ಜನರೇಷನ್ ಸಾಗುತ್ತೇನ್ರಿ? ಆಯ್ತು, ಮುಗೀತು. ಹಂಗ ಜೇನು ಕೃಷಿ ಹೋಯ್ತು, ಈ ಜಗತ್ತು ಉಳಿಯುತ್ತೆ. ಇದು ಪರಾಗಸ್ಪರ್ಶ ಆಗಿಲ್ಲ ಅಂದ್ರೆ ತಿನ್ನಕ್ಕೆ ಅನ್ನ ಇಲ್ಲ, ಏನೂ ಇಲ್ಲ. ಅದು ಜನರಿಗೆ ಬರ್ಬೇಕ್ರಿ, ತಲೆಯಾಗ ಬರ್ಬೇಕದು, ಪ್ರತಿಯೊಬ್ಬರಿಗೂ ಬರ್ಬೇಕು. ಸಿಟಿನಾಗ ಇದ್ದವ್ರು ಕೂಡ ಒಂದಿಷ್ಟು ಗಿಡಗಳು ಹಚ್ಚಿದ್ರಂತಂದ್ರೆ ಅಲ್ಲೊಂದು ಜೇನು ಪೆಟ್ಟಿಗೆ ಇಟ್ಟಿದ್ರೆ ಫ್ರೆಶ್ ಆಗಿ ಜೇನುತುಪ್ಪ ಸಿಗುತ್ತೆ ಅವ್ರಿಗೆ. ನಾವು ಸುತ್ತಲೂ ಪರಿಸರನ್ನ ಕಾಪಾಡೋದಂಗ ಆಗುತ್ತೆ. ಜೇನು ಪೆಟ್ಟಿಗೆ ಇಟ್ಕೊಂಡ್ವಿ ಅಂದ್ರೆ ನಾವು ಅಲ್ಲಿಗೆ ಏನ್ ಮಾಡ್ತೀವಿ, ರಾಸಾಯನಿಕ ಹೊಡೆದು ಕಮ್ಮಿ ಮಾಡ್ತೀವಿ. ಯಾಕಂದ್ರೆ ಅದಕ್ಕೆ ಹುಳಕ್ಕೆ ತೊಂದರೆ ಆಗ್ತೈತಿ, ಸಾಯ್ತಪ್ಪ ಅಂತೇಳಿ ನಾವು ಅದಕ್ಕೆ ಏನಾರ ಬೇರೆ ರಾಸಾಯನಿಕ ಹೊಡೆದ್ರೆ ಜೇನು ಹುಳ ಇರಲ್ಲ, ಓಡೋಗ್ಬಿಡ್ತಾವ್ರಿ. ಇದಕ್ಕೆ ನೀವೀಗ ರಾಸಾಯನಿಕ ಇಲ್ಲ, ಅದಕ್ಕೆ ಜೇನು ಪೆಟ್ಟಿಗೆ ಅದಾವ್ರಿ. ಇಲ್ಲಾಂದ್ರೆ ನೀವು ರಾಸಾಯನಿಕ ಹೊಡೀರಿ, ಇರಲ್ಲ, ಓಡೋಗ್ಬಿಡ್ತಾವ್, ವಲಸೆ ಹೋಗ್ಬಿಡ್ತಾವ್ರಿ, ಇರಲ್ಲ. ಯಾರು ಹೊಡೆಯಲ್ಲ, ಅವ್ರು ಹೋಗಿ ಪಾಲಿನೇಷನ್ ಮಾಡ್ತಾವ್. ಕಾಯಿ ಇಲ್ಲಿ ಅದು ಇದು ರೀ, ಏನದು ಗೋವಾಕಾಯಿ. ಸಿಕ್ಕಾಪಟ್ಟೆ ಕಾಯಿ ಬಂದಿದೆ. ಕಾಯಿ ಇದೆ ಮೇಡಮ್ ಇದು ಗೋವಾ. ಒಂದ್ ಗಿಡ ಒಣಗಿ ಹೋಯ್ತ್ರಿ. ಇದು ಒಂದ್ ಗಿಡ, 2 ಗಿಡ ಅದಾವ್ರಿ. ಈಗ ಇನ್ನೂ 2 ಗಿಡ ಅದಾವ.
ಬಟ್ ಇದು ಹಣ್ಣು ಮಾಡ್ತೀರಾ ಮೇಡಮ್ ನೀವು? ಹಣ್ಣು ಇದ್ರಲ್ಲೇ ಒಂದು ಚಪಾತಿ ಒಳಗೆ ಸ್ವೀಟ್ ಅಂತ ಬರುತ್ತೆ. ಹ್ಮ್. ಇದನ್ನ ಹೆರಚಿ ಬೆಲ್ಲ ಹಾಕಿ ಕಸಕಸಿ ಹಾಕಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಓಕೆ. ಅದನ್ನು ಮಾಡ್ಬೋದು. ಹೊಳ್ಳೆ ಇದು ಹಾಗೆ ಸುಮ್ಮನೆ ನಾರ್ಮಲಿ ತಿನ್ನಕ್ಕೆ ಇದಕ್ಕೆ ತೊಗೊಂಡು ಹೋಗ್ತಾರೆ. ಹಣ್ಣು ಮಾಡ್ಕೊಂಡು ಹಿಂಗೆ ಹಣ್ಣು ತಿನ್ಬೋದು. ಹಾಂ ಹಸಿದು ತಗೋರಿ ನೀವು, ಚೆನ್ನಾಗಿ ಇರುತ್ತೆ. ನಾವೇನು ಸ್ಪ್ರೇ ಕೊಟ್ಟಿಲ್ಲ ತಗೋರಿ, ಹಂಗೆ ಕಡ್ಕೊಂಡು ತಿನ್ರಿ, ಏನಾಗಲ್ಲ. ಅಲ್ಲ ಸ್ಪ್ರೇ ಕೊಟ್ಟಿದ್ದಾಗಿತ್ತು ಅಂತ ತೊಳಿಬೇಕು. ತೊಳಿಬೇಕಾಗತ್ತೆ. ಇದು ನೀವು ಹಂಗೆ ಒರೆಸ್ಬೇಕು, ತೊಳಿಬೇಕು, ಇವೆಲ್ಲ ಇರ್ತಾವ. ಇಲ್ಲಿ ನೋಡ್ರಿ ಒಳಗಡೆ ಇವು ಪೂರ ಇನ್ನೂ ಹರಿದ್ರು ಕೂಡ ಇಷ್ಟು ಕಾಯಿ ಅದಾವ ನೋಡ್ರಿ. ಇದು ಆಲ್ರೆಡಿ ಇದನ್ನು ಕಟಿಂಗ್ಸ್ ಮಾಡಿ ಕಟಿಂಗ್ ಮಾಡಾರ್ರಿ, ಇದನ್ನ ಕಟಿಂಗ್ ಮಾಡಾರ. ಎಲ್ಲಾದ್ರ ಜೋಡಿ ಇದನ್ನು ಮಾಡ್ಕೊಂಡು ಹೋಗ್ಯಾರ. ಕಟಿಂಗ್ಸ್ ಎಲ್ಲ ಕಡೆ ಆಗೈತಿ. ಇದು ನೋಡ್ರಿ ಕಾಯಿ ಏನೇ ಇದು ಸೈಜ್ ನೋಡ್ರಿ ಚೆನ್ನಾಗಿ ಐತಿ. ಇದೇ ರೀ ಇದೇ ಅರ್ಧ ಕೆಜಿ. 1 kg 2 ಕಾಯಿಗೆ 2 ಕಾಯಿ 1 kg. ಅಲ್ಲ 30 ರೂಪಾಯಿ ಸಿಕ್ಕರೂ ಒಂದು ಗಿಡಕ್ಕೆ ನೀವು 10 ರೂಪಾಯಿ ಹಿಡ್ರಿ, 30 ರೂಪಾಯಿನೂ ಬೇಡ. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಖರ್ಚು ಮಾಡಿ 10 ರೂಪಾಯಿ ಹಿಡೀರಿ ನೀವು. ಮತ್ತು ಇವೇನು ತಪ್ಲ ಗಿಪ್ಲ ನಾವು ಇಲ್ಲೇ ಹಾಕ್ತೀವಿ. ಇವು ಕಟ್ಟಿಗೆ ಏನು ಕೆಲಸ ಮಾಡೋರು ಒಯ್ತಾರೆ. ಇವ್ನು ಕಟಿಂಗ್ ಮಾಡಿರ್ತೀವಲ್ಲ, ಈ ತಪ್ಲನೆಲ್ಲ ನೀವು ತೆಗೆದು ಹಾಕಂಗಿಲ್ಲ? ಇಲ್ಲ, ಹಾಕಲ್ಲ. ಯಾಕೆ ಮೇಡಮ್? ಇದೇ ಗೊಬ್ಬರ ಆಗ್ತೈತಿ ರೀ, ಮಲ್ಚ್ ಆಗ್ತೈತಿ. ಈಗ ನೋಡ್ರಿ ಬಿಸಿಲು ಇಷ್ಟ ಐತಿ. ಈಗೆಲ್ಲ ನಾವು ಹಾಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ವಿ ಅಂತಂದರೆ ಗಿಡಗಳಿಗೆ ಅಲ್ಲಿ ಏನಾಗ್ತೈತಿ, ಕಾರ್ಬನ್ ಕಡಿಮೆ ಆಗ್ಬಿಡುತ್ತೆ. ಓಕೆ. ಕಾರ್ಬನ್ ಸಿಗಲ್ಲ. ಇದು ಕಾರ್ಬನ್ ಆಗ್ಬೇಕು. ಇದು ಮಣ್ಣು ಹೆಂಗೆ ಆಗ್ಬೇಕಂದ್ರೆ ಒಂದಕ್ಕೊಂದು ಅಂಟ್ಕೋಬಾರ್ದು. ಇದು ಜಸ್ಟ್ ನಾವು ಎರೆ ಒಳಗೆ ಗೊಬ್ಬರ ಹೆಂಗಿರುತ್ತಲ್ರಿ ಹಂಗೆ ಬಿಡಿ ಬಿಡಿಯಾಗಿ ಚಾಪುಡಿ ಆದಂಗೆ ಆಗ್ಬೇಕು ಮಣ್ಣು. ಹಾಂ, ಅದ್ರ ಮ್ಯಾಗ ನಡೆದ್ರೆ ನಮ್ಗೆ ಹಾಸಿಗೆ ಮ್ಯಾಗ ನಡ್ಯಾಕತ್ತೀವೇನ ಅಂತ ಅನಿಸ್ಬೇಕು. ಓ ನೋಡಿ ಸ್ನೇಹಿತರೆ, ಇಲ್ಲಿ ಬನ್ನಿ, ಇಲ್ಲಿ ಹತ್ರ ಬಾವಿದ್ರಿ ನೋಡಿ ಸ್ನೇಹಿತರೆ. ತರಗೆಲೆಗಳೆಲ್ಲ ಉದುರಿ ಮಣ್ಣು ನೋಡಿ ಯಾವ ಥರ ಆಗಿದೆ, ಒಳ್ಳೆ ಚಾಪಡಿ ಥರ ಆಗಿದೆ. ಇಲ್ಲಿ ಇದು ಯಾವುದು ತೆಗ್ಸಂಗಿಲ್ಲ ತರಗೆಲೆಗಳನ್ನ. ಅವಾಗ ಈ ಥರ ಮಣ್ಣು ಇಲ್ಲಿ ನೋಡ್ರಿ ನಿಮ್ಮ ಕೈಗೆ ಹತ್ತೈತೆ ನೋಡ್ರಿ. ಸ್ಮೆಲ್ ನೋಡ್ಕೋರಿ ಹೆಂಗೆ ಅನ್ಸುತ್ತೆ ರೀ. ಹಾಂ, ಬರೀ ಎಲ್ಲಿ ಸ್ಮೆಲ್ ಮಾತ್ರ. ಅದು ಒಂಥರ ಎರೆಹುಳ ಗೊಬ್ಬರ ನಾನು ಮಾಡಿ ತಂದು ಹಾಕ್ಬೇಕನ್ನಂಗಿಲ್ಲ, ಅದೇ ತಾನೇ ಆಗುತ್ತೆ. ಅದಕ್ಕೆ ಏನೂ ನಾವು ಆರ್ಟಿಫಿಷಿಯಲಿ ಎದಕ್ಕೂ ಏನೂ ಹೋಗಲ್ಲ, ನ್ಯಾಚುರಲ್. ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಏನು ಖರ್ಚೇ ಇಲ್ವಲ್ಲ? ಖರ್ಚಿಲ್ರಿ, ಒಟ್ಟು ಖರ್ಚಿಲ್ರಿ. ನಾವೇನು ಎಕ್ಸ್ಟ್ರಾ ಏನಾರ ಮಾಡಿದ್ರೆ ಮಾತ್ರ ಖರ್ಚಿಲ್ಲ. ಇವು ನೋಡ್ರಿ ಪಕ್ಷಿ ಎಲ್ಲ ತಿಂದು ಒಗ್ದಾವಿಲ್ರಿ ಗೊಬ್ಬರ. ಹಾಂ, ಇವೆಲ್ಲ ಈಗ ಇದನ್ನ ನೋಡ್ರಿ, ಇದು ಕಾಯಿ ರೀ. ಇದು ಎಷ್ಟು ದಿನ ಆಗೈತೆ ಬಿದ್ದು, ಇದಕ್ಕೆ ಒಂದು ಸ್ವಲ್ಪ ಹುಳ ಅದ ನೋಡ್ರಿ. ಇಲ್ಲ, ಹುಳ ಆಗ್ತೇವೆ ನೋಡ್ರಿ. ಇದು ಆರ್ಗ್ಯಾನಿಕ್. ಇದು ಕಳೆಯಾಕತ್ತೈತಿ, ಕೊಳೆಯಾಕತ್ತಿಲ್ಲ. ಹೌದು, ಇದು ಆರ್ಗ್ಯಾನಿಕ್ ಅಂದ್ರೆ ಇದು ನೋಡ್ರಿ. ಹಿಂಗೆ ಒಣಗಿ ಹೋಗುತ್ತೆ ರೀ. ಇದೈತಲ್ರಿ, ಇದ್ರ ಹುಳ ಅದಾವ ನೋಡ್ರಿ. ಒಂದು ಇಲ್ಲ ಕೆಮಿಕಲ್ ಹೊಡೆದು ಹಣ್ಣಾಗಿರ್ತಾವಲ್ರಿ, ಅದು ಇಟ್ಟರು ಸಮಯ ಹುಳ ಇರ್ತಾವ ಅದ್ರಾಗ. ನೋಡಿರಾ ನೀವು ಮಾರ್ಕೆಟ್ನಾಗಿಂದ ತೊಗೊಂಬಂದಿದ್ದು. ಇದಕ್ಕೆ ನೋಡ್ರಿ ನಿಮ್ಮ ಕಣ್ಣೆದ್ರಿಗೆ ತೋರಿಸಿದೆ ನಾನು. ಇದು ಬಿದ್ದು ಎಷ್ಟು ದಿನ ಆಗೈತೆನ? ಈಗ ಆಲ್ರೆಡಿ 1 ವಾರ ಆಗಿ ಕೊಳತಿಲ್ರಿ, ಅದು ಕಳೆ ಹಾಕತೈತಿ. ಸ್ಮೆಲ್ ನೋಡ್ರಿ, ಅದು ಏನು ಹೊಲ ಸ್ಮೆಲ್ ಐತೆ ನೋಡ್ರಿ. ಅಲ್ರಿ ನಾವು ಈಗ ಮನುಷ್ಯರಂದ್ರೆ ನಮ್ಗೆ ಬಾಯ್ ಐತಿ, ನಾವು ಕೇಳಿದ ಊಟ ಮಾಡ್ತೀವಿ, ನೀರು ಕುಡಿತೀವಿ. ಅವಕ್ಕೆ ಎಲ್ಲಿಂದ ಬರಬೇಕು? ಅವಕ್ಕೂ ನಾವು ಹೆಲ್ಪ್ ಮಾಡ್ದಂಗೆ ನಾವು ನೇಚರ್ ಜೋಡಿ ಹೋಗ್ಬೇಕು. ರೈತರಂದ್ರೆ ನಾವು ನೇಚರ್ ಜೋಡಿ ಹೋಗ್ಬೇಕು. ಅಲ್ಲ, ನಮ್ದು ಅಷ್ಟೇ ಇರಲ್ಲ, ಎಲ್ಲಾನು ಭಾಗ. ಪಕ್ಷಿಗಳಿಗೆ ಭಾಗ, ಭೂಮಿ ತಾಯಿಗೆ ಭಾಗ. ಸಿಟಿಗೆ ಹೋಗ್ಬೇಕಾರ ಡಾಂಬರ್ ರೋಡ್ ಎಷ್ಟು ನೀಟಾಗಿ ಮಾಡ್ತಾರ್ರಿ, ಎಷ್ಟು ಖರ್ಚು ಮಾಡ್ತಾರ. ಬಟ್ ರೈತಾಪಿ ವರ್ಗದವ್ರಿಗೆ ಈಗ ಇವ್ರದ್ದು ಒಳಗೆ ಹೋಗಿದ್ರೆ ನೀವು? ಇಲ್ಲ, ಹೋಗಿಲ್ಲ ಮೇಡಮ್. ಗೌಡ್ರಲ್ಲ ಒಳಗೆ ಹೋಗ್ಬೇಕು, ರೋಡನೇ ಇರಲ್ಲ. ನಮ್ಮ ಕಷ್ಟಗಳು ಎಷ್ಟು ತಗೋತೇನ್ರಿ ನಾವು. ಏನಾರ ನಾವು ತೊಗೊಂಬಂದ್ರೆ ತಲೆ ಮ್ಯಾಗ ಹೊತ್ಕೊಂಡು ಒಂದ್ಸಲ ನಾನು ಇವು ಮ್ಯಾಂಗೋ ಹಾರ್ವೆಸ್ಟ್ ಮಾಡ್ಕೊಂಡು ತಲೆ ಮ್ಯಾಗ ಇಟ್ಕೊಂಡು ಹೋದ್ರೆ ನಮ್ಗೆ ಎಷ್ಟು ಇದನ್ನ ಆಗ್ತೈತಿ. ಕಿವಿ ಎಲ್ಲ ಬಂದಾಗ್ಬಿಡ್ತಾವೆ ನಮ್ಗೆ. ಅಂಥ ಕಷ್ಟನ ಇಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಳು ಅನುಭವಿಸ್ತಾರೆ, ಗಂಡು ಮಕ್ಳು ಅನುಭವಿಸ್ತಾರೆ, ರೈತಾಪಿ ವರ್ಗದಾಗ. ಹಾಂ, ಇಲ್ಲೆಲ್ಲ ಮೈನಿಂಗ್ ಮಾಡಿದವ್ರು ಸಾಕಷ್ಟು ದುಡ್ಡು ತೊಗೊಂಡು ಹೋಗ್ಯಾರ್ರಿ ಅವ್ರು. ಭೂಮಿ ಅಗದ್ ಹೊಳ್ಳಿ ನಂಗೂ ಕೇಳಿದ್ರು ಮೈನಿಂಗ್ಗೆ. ನಾ ಕೊಟ್ಟಿಲ್ಲ ನಾನು. ಇದು ಮೈನಿಂಗಿಗೆ ಮತ್ತೆ ಕೇಳಿ? ಕೇಳ್ಯಾರ್ರಿ. ಸಾಕಷ್ಟು ಇದು ಐತಿ ಇಲ್ಲೇ. ಏನಕ್ಕೆ ಮೈನಿಂಗ್ ಮಾಡಿದ್ದು? ಇದ್ರಲ್ಲಿ ಮ್ಯಾಗ್ನೀಷಿಯಂ ಐತ್ರಿ. ಇದು ನೋಡ್ರಿ, ಇದು ಮ್ಯಾಗ್ನೀಸ್. ಇದು ಮ್ಯಾಗ್ನೀಸ್. ಇದೆಲ್ಲ ನೋಡ್ರಿ ಅದೇ. ಏನು ರೆಡಿ ಆಗುತ್ತೆ ಮೇಡಮ್ ಇದು ಕಬ್ಬಣ ಇದನ್ನ ಮಾಡತ್ರಿ. ಇದು ಕಬ್ಬಣಕ್ಕೆ ಸಪೋರ್ಟ್ ಮಾಡತ್ತೆ. ಇದು ಕಬ್ಬಣ ಇದಕ್ಕೆ ಹೋಗ್ತೈತ್ರಿ, ಜಿಂದಾಲ್ ಫ್ಯಾಕ್ಟ್ರಿಗೆ ಹೋಗ್ತೈತಿ. ಇವನ್ನೆಲ್ಲ ಡಿಗ್ ಮಾಡಿ ಇಟ್ಟಿದ್ರಿ. ಇದು ಡಿಗ್ ಮಾಡಿ ಏನೂ ಉಳಿಸಿದ್ದಿಲ್ಲ. ಇದನ್ನೇ ನೀವು ಅಂತ ಜಾಗನ ಇದನ್ನೆಲ್ಲ ಮೈನಿಂಗ್ ಡೆವಲಪ್. ಅದಕ್ಕೆ ನಾನು ಗಿಡಗಳು ಜಾಸ್ತಿ ಹಚ್ತೀನಿ ರೀ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಗಿಡಗಳು ನೋಡ್ರಿ ಸ್ವಲ್ಪ ಜಾಸ್ತಿ ಮೈನಿಂಗ್ ಮಾಡಿದ ಕಡೆ ಡೆವಲಪ್ಮೆಂಟ್ ಆಗಿಲ್ಲ, ಸರಿಯಾಗಿ ಆಗಿಲ್ಲ. ಮೇಡಮ್ ನಿಮ್ಮನ್ನು ನೋಡಿದ್ರೆ ಒಂಥರ ಬಂಗಾರದ ಮನುಷ್ಯ ರಾಜ್ಕುಮಾರ್ ನೋಡ್ದಂಗೆ ಆಗುತ್ತೆ, ಲೇಡಿ ರಾಜ್ಕುಮಾರ್. ಥ್ಯಾಂಕ್ ಯು. ಅಲ್ಲ, ಆ ಸಿನಿಮಾದಲ್ಲಿ ಹಂಗಲ್ಲ ಇರೋದು. ಹೌದ್ರಿ, ಅದೇ ಐತಲ್ರಿ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ. ಅದು ಹಾಡ ಇದೆ ಅಲ್ರಿ. ಈಗ ನೋಡ್ರಿ, ಇದು ಪಕ್ಷಿ ತಿಂದ್ಬಿಟ್ಟೈತಿ, ಬಿದ್ದೈತಿ. ಇದ್ರ ಹುಳ ಅದಾವೇನು ನೋಡ್ರಿ? ಇಲ್ಲ, ಇರ್ಬೇತೇವ್ ಮತ್ತೆ ಉಲ್ಟಾ. ಇರ್ವಿಗೂ ಆಹಾರ.
ಈಗ ನೀವು ಬೇರೆದ್ ಕಡೆ ಅವು ಏನೋ ಬಾಲುಳ ಟೈಪ್ ಆಗಿರ್ತಾವ. ಹೌದು ಬಾಲೋಳ ಆಗಿರುತ್ತೆ. ಸ್ನೇಹಿತರೆ, ಇವತ್ತು ಪುಷ್ಪಾವತಿ ಮೇಡಮ್ ಅವ್ರ ತೋಟಕ್ಕೆ ಬಂದು ನಂಗಂತರ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಇವತ್ತು ಎಷ್ಟೋ ಜನ ರೈತಾಕಿ ಮಾಡ್ಬೇಕಂತಂತಂದ್ರೆ ಅದರಲ್ಲೇನಿದೆಪ್ಪ ಲಾಭ ಬೇಡ ಅಂತ ಹಿಂದೆ ಸರಿತಿರ್ತಾರೆ. ಅಂಥದ್ರಲ್ಲಿ ಮೇಡಮ್ ಅವರು ಸಿಟಿ ಲೈಫ್ ಅನುಭವಿಸಿದವರು, ಅಂಥವ್ರು ಏನೋ ಅವರು ಯಜಮಾನ್ರು ತಗೊಂಡಿರೋಂಥ ಒಂದು ಸ್ವಲ್ಪ ತೋಟನ ಡೆವಲಪ್ ಮಾಡ್ಬೇಕಂತ ಇವತ್ತು ಮಾಡಿ, ಜೊತೆಗೆ ಅವರು ನೈಸರ್ಗಿಕ ಕೃಷಿಗೆ ಭಾಳ ಒತ್ತು ಕೊಟ್ಟಿದ್ದಾರೆ. ಸಾವಯವ ಕೃಷಿಗೆ ಒತ್ತು ಕೊಟ್ಟು ಇವತ್ತು ತುಂಬ ಅದ್ಭುತವಾಗಿ ಕೃಷಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹಂಗಂತಾರೆ ಭಾಳ ಖುಷಿ ಆಯಿತು ಮೇಡಮ್ ನಿಮ್ಮ ತೋಟ ನೋಡಿ. ಆ್ಯಕ್ಚುಲಿ ಇನ್ನೂ ನಮಗೆ ಸಮಯದ ಅಭಾವ ತುಂಬ ಇದೆ ಸ್ನೇಹಿತರೆ. ಇವತ್ತು ನಾವು ತುಂಬ ದೂರ ಹೋಗ್ಬೇಕಾಗಿರೋದ್ರಿಂದ ಆಮೇಲೆ ಮಳೆ ಸ್ಟಾರ್ಟ್ ಆಗೋ ಥರ ಇದೆ. ಸೊ ಹಂಗಾಗಿ ಸ್ವಲ್ಪ ಈ ವಿಡಿಯೋದಲ್ಲಿ ನಾವು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ವಿ. ಖಂಡಿತವಾಗ್ಲೂ ನಾವು ಮೇಡಮ್ ಅವ್ರ ತೋಟಕ್ಕೆ ಇನ್ನೊಂದು ಸರಿ ಬಂದು ಸಮಗ್ರವಾಗಿ ಇವ್ರ ತೋಟ ತೋರಿಸ್ಬೇಕಂತ ನಮ್ಗೆ ತುಂಬ ಆಸೆ ಇದೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೇಡಮ್ ಅವ್ರನ್ನ ಕರ್ಕೊಂಬರ್ತೀವಿ ನಾವು. ಜೊತೆಗೆ ನಮ್ಮ ಗೌಡ್ರದ್ದು ತೋಟ ನೋಡಬೇಕಿತ್ತು, ಅವ್ರದ್ದು ಕೂಡ ಇವತ್ತು ಹೋಗೋಕ್ಕಾಗಿಲ್ಲ. ಖಂಡಿತವಾಗ್ಲೂ ನೆಕ್ಸ್ಟ್ ಇನ್ನೊಂದು ದಿನ ಬಂದು ಪುಷ್ಪಾವತಿ ಮೇಡಮ್ ಅವ್ರನ್ನ ನಮ್ಮ ಗೌಡ್ರು ಭಾಳ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಂಗೆ ಒಂಥರ ಖುಷಿ ಅನಿಸುತ್ತೆ. ಒಂದು ಬೇಜಾರು ಆಗ್ತಾ ಇರೋದೇನಂತಂದರೆ ನನಗೆ ಟೈಮ್ ಇಲ್ವಲ್ಲ ಅನ್ನೋದು ಒಂದು ಬೇಜಾರಾಗ್ತಾ ಇದೆ ಸ್ನೇಹಿತರೆ. ಅದ್ಭುತವಾದಂಥ ಕೃಷಿಕರು ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಿಕ್ಕಿದ್ದಾರೆ ನನಗೆ ಇವತ್ತು. ಅದೇ ನನಗೆ ಖುಷಿ ಸ್ನೇಹಿತರೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ನಮಸ್ಕಾರ.